ಇಂದಿನ ಈ ವಿಡಿಯೋನಲ್ಲಿ ಬಸವಣ್ಣನವರ ವಚನಗಳ ಸಾರಾಂಶವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ವಚನಕಾರರ ಪರಿಚಯ. ಬಸವಣ್ಣನವರು 12ನೇ ಶತಮಾನದಲ್ಲಿ ಬದುಕಿದ ಮಹಾನ್ ಸಮಾಜ ಸುಧಾರಕ, ವಚನಕಾರ ಮತ್ತು ಶರಣ ಚಳುವಳಿಯ ಪ್ರಮುಖ ನಾಯಕರು. ಅವರು ಕ್ರಿಸ್ತಶಕ 1131ರಲ್ಲಿ ಬಾಗೇವಾಡಿ ಅಂದರೆ ಇಂದಿನ ಬಸವಕಲ್ಯಾಣ ಸಮೀಪ ಜನಿಸಿದರು. ಅವರ ತಂದೆ ಮಾದಿರಾಜ, ತಾಯಿ ಮಾದಲಾಂಬಿಕೆ. ಬಸವಣ್ಣನವರು ಕಲ್ಯಾಣದ ಚಾಳುಕ್ಯ ರಾಜ ಬಿಜ್ಜಳನ ಅರಮನೆಗೆ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು. ಆದರೆ ಅಧಿಕಾರಕ್ಕಿಂತಲೂ ಸಮಾಜ ಸುಧಾರಣೆಯೇ ಅವರ ಮುಖ್ಯ ಗುರಿಯಾಗಿತ್ತು. ಅವರು ಜಾತಿ ಭೇದ, ಅಂಧಾಚಾರ, ಶೋಷಣೆ ಮತ್ತು ಅಸಮಾನತೆಗಳ ವಿರುದ್ಧ ಧೈರ್ಯವಾಗಿ ಹೋರಾಡಿದರು. ವಚನದ ಸರಳ ಸಾರಾಂಶ ಹೀಗಿದೆ: ಮನ ಮನ ಬೆರೆಸಿದಲ್ಲಿ ತನು ಕರಗದಿದ್ದಡೆ, ಸೋಂಕಿನಲಿ ಪುಳಕಂಗಳು ಹೊರಹೊಮ್ಮದಿದ್ದಡೆ, ಕಂಡಾಗಳ ಸೃಜಲಂಗಳು ಸುರಿಯದಿದ್ದಡೆ, ನುಡಿವಲ್ಲಿ ಗದ್ಗದಂಗಳು ಪೊಣ್ಣದಿದ್ದಡೆ, ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿನ್ನ, ಎನ್ನಲ್ಲಿ ಇವಿಲ್ದಾಗಿ ಆನು ಡಂಭಕ ಕಾಣಿರೆ. ಈ ವಚನದ ಸಾರಾಂಶ ಹೀಗಿದೆ: ಮಾನವನ ಮನಸ್ಸು ದೇವರೊಂದಿಗೆ ಸಂಪೂರ್ಣವಾಗಿ ಬೆರೆತಾಗ ಮಾತ್ರ ನಿಜವಾದ ಭಕ್ತಿ ಉಂಟಾಗುತ್ತದೆ. ದೇವರನ್ನು ನೆನೆಸುವಾಗ ದೇಹವೇ ಕರಗುವಂತೆ ಭಾವನೆ ಉಕ್ಕಬೇಕು. ಭಕ್ತಿಯ ತೀವ್ರತೆಯಿಂದ ಮನಸ್ಸಿನಲ್ಲಿ ಪುಳಕ ಅಂದರೆ ರೋಮಾಂಚನ ಉಂಟಾಗಬೇಕು. ದೇವರನ್ನು ಕಂಡಾಗ ಕಣ್ಣುಗಳಿಂದ ಕಣ್ಣೀರು ಹರಿಯಬೇಕು. ದೇವರ ಹೆಸರನ್ನು ಉಚ್ಚರಿಸುವಾಗ ಧ್ವನಿ ಗದ್ಗದವಾಗಬೇಕು. ಇಂತಹ ಲಕ್ಷಣಗಳಿಲ್ಲದೆ ಕೇವಲ ಹೊರಗಿನಿಂದ ತೋರಿಸುವ ಭಕ್ತಿ ನಿಜವಾದ ಭಕ್ತಿ ಅಲ್ಲ. ಅದು ಕೇವಲ ಡಂಬಾಚಾರ ಅಂದರೆ ತೋರಿಕೆಯ ಭಕ್ತಿ ಮಾತ್ರ. ಇಂಥ ತೋರಿಕೆಯ ಭಕ್ತಿಯನ್ನು ಕೂಡಲ ಸಂಗಮ ದೇವನು ಒಪ್ಪುವುದಿಲ್ಲ ಎಂದು ಬಸವಣ್ಣನವರು ಹೇಳುತ್ತಾರೆ. ಅವರು ಹೇಳುವ ಸಂದೇಶವೇನೆಂದರೆ ಭಕ್ತಿ ಹೊರಗಿನಿಂದಲ್ಲ, ಒಳಗಿನಿಂದ ಬರಬೇಕು. ಮನ, ಮಾತು, ಕರ್ಮ ಎಲ್ಲ ಒಂದಾಗಬೇಕು. ತೋರಿಕೆ ಇಲ್ಲದ ನಿಸ್ವಾರ್ಥ ಭಕ್ತಿಯೇ ನಿಜವಾದ ಭಕ್ತಿ. ಮುಂದಿನ ವಚನ ಹೀಗಿದೆ: ಅರ್ಥ ರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕರ ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು, ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು, ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು, ನಮ್ಮ ಕೂಡಲ ಸಂಗನ ಶರಣನರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು, ಶಿವಪಥವನರಿಯದನ್ನಕ್ಕ. ಈ ವಚನದ ಸಾರಾಂಶ ಹೀಗಿದೆ: ಕೈಯಲ್ಲಿ ಎಷ್ಟೇ ಒಳ್ಳೆಯ ಸಂಗತಿಗಳು ಇದ್ದರೂ ಅವುಗಳನ್ನು ಸರಿಯಾಗಿ ಅರಿತು ಬಳಸುವ ಜ್ಞಾನ ಇಲ್ಲದಿದ್ದರೆ ಅವಕ್ಕೆ ಯಾವುದೇ ಫಲವಿಲ್ಲ ಎಂದು ಬಸವಣ್ಣನವರು ಹೇಳುತ್ತಾರೆ. ಹಸ್ತರೇಖೆಯಲ್ಲಿ ಅರ್ಥರೇಖೆ ಇದ್ದರೂ ಆಯುಷ್ಯ ರೇಖೆಯೇ ಇಲ್ಲದಿದ್ದರೆ ಅದರ ಪ್ರಯೋಜನವೇನು? ಹಂದೆಯ ಕೈಗೆ ಅಮೂಲ್ಯ ವಸ್ತು ಕೊಟ್ಟರೂ ಅದಕ್ಕೆ ಅದರ ಮೌಲ್ಯ ತಿಳಿಯದು. ಅಂಧಕನ ಕೈಯಲ್ಲಿ ದರ್ಪಣ ಕೊಟ್ಟರೂ ಅವನು ತನ್ನ ರೂಪವನ್ನು ನೋಡಲು ಸಾಧ್ಯವಿಲ್ಲ. ಮರ್ಕಟನ ಕೈಯಲ್ಲಿ ಮಾಣಿಕ್ಯ ಕೊಟ್ಟರೂ ಅದು ಅದರ ಬೆಲೆ ಅರಿಯುವುದಿಲ್ಲ. ಇದೇ ರೀತಿ ಶಿವಪಥವನ್ನು ಕೂಡಲ ಸಂಗಮ ದೇವರ ಶರಣರ ಮಹತ್ವವನ್ನು ಅರಿಯದವನ ಕೈಯಲ್ಲಿ ಲಿಂಗ ಇದ್ದರೂ ಅದಕ್ಕೆ ಅರ್ಥವಿಲ್ಲ. ಅಂದರೆ ಲಿಂಗವನ್ನು ಕೇವಲ ಧರಿಸುವುದರಿಂದ ಭಕ್ತನಾಗುವುದಿಲ್ಲ. ಲಿಂಗದ ತತ್ವ, ಶಿವಭಕ್ತಿ, ಶರಣರ ಆದರ್ಶಗಳನ್ನು ತಿಳಿದು ಅನುಸರಿಸಿದಾಗಲೇ ನಿಜವಾದ ಭಕ್ತಿ ಉಂಟಾಗುತ್ತದೆ. ಜ್ಞಾನವಿಲ್ಲದ ಆಚರಣೆ ಫಲ ನೀಡದು. ಅರ್ಥವಿಲ್ಲದ ಭಕ್ತಿ ಕೇವಲ ತೋರಿಕೆ ಮಾತ್ರ. ಅಂತರಂಗ ಶುದ್ಧವಾಗಿದಾಗಲೇ ಶಿವಭಕ್ತಿ ಸಾರ್ಥಕವಾಗುತ್ತದೆ. ಮುಂದಿನ ವಚನ ಹೀಗಿದೆ: ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ, ಧರೆ ಹತ್ತಿ ಉರಿದಡೆ ನಿಲ್ಲಲುಬಾರದು, ಏರಿ ನೀರುಂಬಡೆ ಬೇಲಿ ಕೇಯ ಮೇವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ, ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಈ ವಚನದ ಸಾರಾಂಶ ಹೀಗಿದೆ: ಒಲೆಗೆ ಬೆಂಕಿ ಹತ್ತಿದರೆ ಅದನ್ನು ನಿಲ್ಲಿಸಬಹುದು, ಆರಿಸಬಹುದು. ಆದರೆ ಭೂಮಿಯೆಲ್ಲೆಡೆ ಬೆಂಕಿ ಹತ್ತಿದರೆ ಅದನ್ನು ನಿಲ್ಲಿಸುವುದು ಸಾಧ್ಯವಿಲ್ಲ. ಕೆರೆ ನೀರನ್ನು ಕುಡಿಯುವುದಾದರೆ ತಪ್ಪೇನಿಲ್ಲ. ಬೇಲಿಯನ್ನು ಬೆಳೆದ ಹಸಿರನ್ನು ಮೇಯುವುದು ತಪ್ಪಲ್ಲ. ಒಬ್ಬ ಮಹಿಳೆ ತನ್ನ ಮನೆಯಲ್ಲೇ ಕಳ್ಳತನ ಮಾಡಿದರೆ, ತಾಯಿ ತನ್ನ ಮಗುವಿಗೆ ಕೊಡುವ ಹಾಲೇ ವಿಷವಾಗಿ ಬಿಟ್ಟರೆ, ಇಂತಹ ಭೀಕರ ಅನ್ಯಾಯಗಳು ನಡೆದಾಗ ನಾವು ಯಾರಿಗೆ ದೂರು ಹೇಳಬೇಕು?
ಬಸವಣ್ಣನವರು ಇಲ್ಲಿ ಹೇಳುವುದೇನೆಂದರೆ, ಅನ್ಯಾಯ, ಅಧರ್ಮ, ನೈತಿಕ ಪತನ ಎಲ್ಲೆಡೆ ವ್ಯಾಪಿಸಿದರೆ ಅದನ್ನು ಸರಿಪಡಿಸುವುದು ಅತಿ ಕಷ್ಟ. ಸಮಾಜವೇ ಕೆಟ್ಟ ದಾರಿಗೆ ಹೋದರೆ ಒಬ್ಬೊಬ್ಬರ ತಪ್ಪು ಸರಿಪಡಿಸಿದರೆ ಸಾಕಾಗುವುದಿಲ್ಲ. ನಂಬಿಕೆ ಇರುವ ಸ್ಥಳಗಳಲ್ಲೇ ಅನ್ಯಾಯ ನಡೆದರೆ ಬದುಕು ದುಃಖಕರವಾಗುತ್ತದೆ. ಈ ವಚನದ ಮೂಲಕ ಬಸವಣ್ಣನವರು ಸಮಾಜದಲ್ಲಿ ನೀತಿ, ಸತ್ಯ, ಧರ್ಮ ಉಳಿಯದಿದ್ದರೆ ಬದುಕೇ ಅಸ್ಥಿರವಾಗುತ್ತದೆ ಎಂಬ ಗಂಭೀರ ಸಂದೇಶವನ್ನು ಕೊಡುತ್ತಾರೆ. ಅಧರ್ಮ ಮನೆ ಮನೆಗೆ, ಸಂಬಂಧಗಳಿಗೆ, ತಾಯ್ತನಕ್ಕೂ ನುಗ್ಗಿದರೆ ಅದಕ್ಕಿಂತ ದೊಡ್ಡ ದುರಂತ ಇನ್ನಿಲ್ಲ ಎಂದು ಅವರು ಎಚ್ಚರಿಸುತ್ತಾರೆ.